ಈ ಥರ ಒಂದು ಕಮಿಟಿ ಮಾಡಿದಾಗ ಅಂದರೆ ಇಲ್ಲೇನೋ ತಪ್ಪು ನಡೆದಿದೆ ಅದನ್ನು ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಅನ್ನೋ ಉದ್ದೇಶದಲ್ಲಿ ಗೋವಿಂದವ್ರು ಹೇಳಿದ್ರು. ಏನಕ್ಕೆ ಅಂದರೆ ಇವೆಲ್ಲ ಈ ಚರ್ಚೆ ಆದಾಗ ಗೋವಿಂದವ್ರು ಹೇಳಿದ್ದು ಬೇರೆ ಅರ್ಥದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದರೆ ಈ ಥರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಗಳಾಗ್ಬೋದು, ಈ ವ್ಯಾವಹಾರಿಕವಾಗಿ ತೊಂದರೆ ಆಗೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಅದೆಲ್ಲೋ ನಮ್ಮನ್ನು ಈ ಕಮಿಟಿ ಆಗಿದಾಗ ಕೇರಳದಲ್ಲಿ ಈ ಥರ ಏನೇನೋ ಆಯಿತು ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಗೋವಿಂದವ್ರು ಹೇಳ್ತಾ ಇರೋದು. ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಒಂದು ಚಿತ್ರರಂಗನ ಕಟ್ಟಿದ್ದಾರೆ ಅದರ ಒಂದು ಕಷ್ಟಪಟ್ಟು ಒಂದು ದೊಡ್ಡ ಚಿತ್ರರಂಗನ ಕಟ್ಟಿ ಇಂಥ ಒಂದು ರಕ್ಷಣೆಯ ಕೋಟೆನೇ ಕಟ್ಟಿಬಿಟ್ಟಿದ್ದಾರೆ ನಮಗೆ. ಅಂಥದ್ರಲ್ಲಿ ಯಾವ್ದಾನ ಇದ್ದರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ದೀವಿ ನಾವೇ. ಮಹಿಳಾ ಆಯೋಗ ಕೊಡಿ, ಇಲ್ಲಾಂದರೆ ಚಿತ್ರರಂಗ ಕೊಡಿ, ಮುಂಚೆಯಿಂದ ಏನು ಬೇಕಾದರೂ ಈ ಥರದ್ದು ಯಾವುದು ಇದ್ರೂ ಈಗಲೂ ಬಂದು ಹೇಳಿ ಅಂತ ಹೇಳಿದ್ದೀವಿ ನಾವು. ಬಟ್ ದಯವಿಟ್ಟು ತಪ್ಪರ್ಥ ಮಾಡ್ಕೋಬೇಡಿ. ಕಮಿಟಿ ಮಾಡೋದ್ರಿಂದ ನಮಗೇನು ತೊಂದರೆ ಇಲ್ಲ. ಕಮಿಟಿ ಮಾಡಿದ್ರೆ ಈ ಥರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು. ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬ್ಯಾಂಕ್ ಆಗ್ಬೋದು, ಪ್ರೈವೇಟ್ ಫೈನಾನ್ಷಿಯರ್ಸ್ ಆಗ್ಬೋದು, ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ. ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ. ಎಷ್ಟೋ 250-300 ಚಿತ್ರಗಳು ನಡೀತಾ ಇದ್ದಾವೆ ಇವತ್ತು. ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ. ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರಾ ಗೋವಿಂದವ್ರು ಹೇಳಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲಮ್ಮ. ಮಾತಾಡಿ. ಕಮಿಟಿ ಹೋಯ್ತು ಏನು ಗೊತ್ತಮ್ಮ, ಕಮಿಟಿ ಇಲ್ಲ ಆಗ್ಲೂ ಇಲ್ಲಮ್ಮ, ಇಲ್ಲಮ್ಮ ಮುಂದಕ್ಕೆ ಆಗಿರೋದು ಬಿಡಿ ಅಂದ್ರೆ ಹಿಂದೇನು ಏನಾಗಿಲ್ಲಮ್ಮ, ಹಿಂದೇನು ಏನಾಗಿಲ್ಲ. ಒಂದು ನಿಮಿಷ ಒಂದ್ ನಿಮಿಷಮ್ಮ, ಹಿಂದೆ ಏನಕ್ಕೆ ಕೇಳ್ತೀನಿ, ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಹಿಂದೆ ಆಗಿದ್ರೆ ಬಿಟ್ಬಿಡಿ ಅಂದ್ರಲ್ಲ, ಹಿಂದೆ ಏನು ಆಗಿಲ್ಲ. ಆ ಥರ ಆಗಿದ್ರು ಈಗಲೂ ಬಂದು ಹೇಳಿ ಅಂತ ನಾವೇ ಓಪನ್ ಆಗಿ ಹೇಳ್ತಾ ಇದ್ದೀವಿ. ಅಧ್ಯಕ್ಷರು ಹೇಳಿದ್ದಾರೆ ಏನಮ್ಮ, ಒಂದ್ ನಿಮಿಷಮ್ಮ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ದಯವಿಟ್ಟು ಕ್ಷಮಿಸಿ. ಈಗ ಫಸ್ಟ್ ಮೇಡಮ್ ಅಧ್ಯಕ್ಷರು ಮಾತಾಡ್ತಾರೆ. ಅಧ್ಯಕ್ಷ ಕೇಳಲಿ, ತಪ್ಪೇನಿಲ್ಲ. ಈಗ ಇಲ್ಲಿ ಕೇಳಲಿಲ್ಲ, ಇನ್ನೊಂದು ವೇದಿಕೆಯಲ್ಲಿ ಅವ್ರು ಕೇಳಿದ್ದಾರೆ. ಅವ್ರವ್ರ ಅಭಿಪ್ರಾಯ, ಎಲ್ರಿಗೂ ಫ್ರೀಡಮ್ ಇದೆಯಮ್ಮ, ಎಲ್ರಿಗೂ ಫ್ರೀಡಮ್ ಇದೆ. ಅವ್ರವ್ರ ಫ್ರೀಡಮ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಆಯೋಗದ ಮುಖಾಂತರ, ಮಹಿಳಾ ಆಯೋಗದ ಮುಖಾಂತರ ಚಿತ್ರರಂಗಕ್ಕೆ ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡಿ ಅಂತ ಮೇಡಮ್ನ ಕಳಿಸಿದ್ದಾರೆ. ಸೊ ತಪ್ಪೇನಿಲ್ಲ ಅದರಲ್ಲಿ. ನಾವು ನೋಡಿ ಎಲ್ಲ ಪಾಸಿಟಿವ್ ಆಗಿ ತಗೊಂಡೇ ಹೋಗ್ಬೇಕು ಹೊರತು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಯಾವುದು ಬಗೆಹರಿಯೋದಿಲ್ಲ. ತಪ್ಪೇನಿಲ್ಲ, ದಯವಿಟ್ಟು ಕೇಳಿ. ನೀವು ಕೇಳೋದು ಈಗ ಒಂದ್ ನಿಮಿಷ, ಅದಕ್ಕೆ ನೀವು ಕೇಳಿಮ್ಮ. ಇಲ್ಲಮ್ಮ ಒಂದ್ ನಿಮಿಷ, ಇಲ್ಲಮ್ಮ ಒಂದ್ ನಿಮಿಷ, ಮೇಡಮ್ ಏನಂದ್ರೆ ನಮ್ಮ ಅಂದ್ರೆ ಉದ್ಯಮದಿಂದ ನಾವು ಯಾರು ಏನೇನು ಚರ್ಚೆ ಮಾಡಿದ್ವಿ, ಗೋವಿಂದವ್ರು ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಕಲಾವಿದ ಸಂಘದಿಂದ ಒಂದು ವೇಳೆ ಬಣ್ಕರ್ ಏನಾದ್ರು ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ನಾವು 4 ಜನ ಮಾತಾಡಾದ್ಮೇಲೆ ಮೇಡಮ್ ಮಾತಾಡಿ ಕನ್ಕ್ಲೂಡ್ ಮಾಡ್ತಾರೆ. ನೀವು ಎಲ್ಲ ಪ್ರಶ್ನೆಗಳಿಗೂ ಅವ್ರು ಉತ್ತರ ಕೊಡ್ಬೇಕಾದ್ರೆ ಅವ್ರು ಉತ್ತರ ಕೊಡ್ತಾರೆ. ನಾವ್ಯಾರು ನೀವೇನ ಕೇಳೋದು ನಾವು ಉತ್ತರ ಕೊಡ್ತೀವಿ. ಪ್ಲೀಸ್. ನಮ್ಮ ಪ್ರಕಾರ ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ, ಚರ್ಚೆಗಳಾಗಬೇಕು. ಚರ್ಚೆಗಳು ಒಂದು ನಿಮಿಷ ಕೇಳಿಮ್ಮ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ಫಲಪ್ರದಾನ ಆಗೋದು ಯಾವಾಗ ಅಂದರೆ ಚರ್ಚೆಗಳಾಗಬೇಕು. ಚರ್ಚೆಗಳು ಆದಮೇಲೆ ಒಬ್ಬರು ಘರ್ಷಣೆ ಅಂತಲ್ಲ. ಅದು ಇಲ್ಲಿ ಕೂತಿರೋದು ಒಬ್ಬೊಬ್ಬರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಅದಕ್ಕೆ ಅಧ್ಯಕ್ಷರಿದ್ದಾರೆ, ನಮ್ಮ ಚೇಂಬರ್ ಅಧ್ಯಕ್ಷರಿದ್ದಾರೆ. ಸಂಬಂಧಪಟ್ಟಂಥ ನಮ್ಮ ಯಾವುದೇ ಇಲ್ಲಿನ ಚರ್ಚೆ ನಡೆಯುವಾಗ ಜಾಸ್ತಿ ಔಟ್ ಆಫ್ ದಿ ಒಂದು ನಿಮಿಷ ಔಟ್ ಆಫ್ ದಿ ವೇ ಹೋದಾಗಮ್ಮ, ಟಾಪಿಕ್ ಬಿಟ್ಟು ಔಟ್ ಆಫ್ ದಿ ವೇ ಹೋದಾಗ ಅವ್ರಿಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ.